ಊಟಕ್ಕೆ ಏನು ಮಾಡ್ಕೊಡ್ತೀಯ? ಕ್ರ್ಯಾಬ್ ಮತ್ತು ಚಿಕನ್ ಕರಿ ಮತ್ತು ಅಕ್ಕಿ ರೊಟ್ಟಿ. ಇಷ್ಟೊಂದೆಲ್ಲ ಪ್ಲ್ಯಾನ್ ಇದೆ. ಎಸ್, ಅಕ್ಕಿ ರೊಟ್ಟಿ ಮಾಡ್ಕೊಡ್ತಾಳಂತೆ. ಕ್ರ್ಯಾಬ್ ತೊಗೊಂಡು ಬಂದಿದ್ದಾರೆ. ಇವಾಗ ಕ್ರ್ಯಾಬ್ ಮಾಡೋಣ. ಕ್ರ್ಯಾಬ್ ಕರಿ ರೆಡಿ. ಕ್ರ್ಯಾಬು ಕ್ಲೀನ್ ಮಾಡಿಕೊಟ್ಟಿದ್ದಾರಲ್ಲ. ಆಕ್ಟೋಪಸ್ ನೋಡೋ ಥರ ಆಗ್ತಿದೆ ನನಗೆ. ಅದರಲ್ಲಿ ಸ್ವಲ್ಪ ಕ್ರ್ಯಾಬ್ ಅನಿಸುತ್ತೆ, ಕಟ್ ಮಾಡ್ತಿದ್ದಾರಲ್ಲ. ಕೃತಿ, ಕ್ರ್ಯಾಬ್ ಬದುಕಿದೆ ಅದು. ಯಾ ಇನ್ನೂ ಒನ್ಸ್ ವಾಶ್ ಮಾಡೋಣ. ಇದು ಥರ್ಡ್ ಟೈಮ್ ವಾಷಿಂಗ್. ಪಾರ್ಟ್ಸ್ ಎಕ್ಸ್ಪ್ಲನೇಷನ್ ಈಗ. ಓಕೆ, ನೋಡಿ ಇದು ಟೀತ್, ಒಳ್ಳೆ ಕ್ರ್ಯಾಬ್ ಟೀತ್. ಫಿಶ್ಶು ಕ್ರೊಕೊಡೈಲ್ ಥರ ಕಾಣಿಸ್ತಾ ಇದೆ. ಹೀಗೆ ಅದು ಅಯ್ಯ. ಹೀಗೆ ಇದು. ಸೊ ಈಗ ಸ್ವಲ್ಪ ಟರ್ಮರಿಕ್ ಹಾಕಿ ವಾಶ್ ಮಾಡೋಣ. ಇದು ಸ್ಮೆಲ್ ಹೋಗಬೇಕಾ? ಯಾವುದೇ ಆಗಲಿ ನಾನ್ ವೆಜ್ಗೆ ಸ್ವಲ್ಪ ಟರ್ಮರಿಕ್ ಹಾಕಿ ನಾವು ವಾಶ್ ಮಾಡಿದ್ರೆ ಅದರದ್ದು ಸ್ಮೆಲ್ ಸ್ವಲ್ಪ ಕಡಿಮೆ ಆಗಿ ಚೆನ್ನಾಗಿ ಅನಿಸುತ್ತೆ ಅಡುಗೆಗೆ. ಸಾಕು. ಆ್ಯಡ್ ಮಾಡ್ತಾ ಇದ್ದೀನಿ ಮ್ಯಾರಿನೇಟ್ಗೆ. ಈಗ ನಾನು ಮ್ಯಾರಿನೇಷನಿಗೆ ರೆಡಿ ಮಾಡ್ಕೊತಾ ಇರೋದು. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಲ್ಟು ಮತ್ತು ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು ಮತ್ತು ಕೊರಿಯಾಂಡರ್ ಪೌಡರು, ಗರಂ ಮಸಾಲ, ಲೆಮನ್, ಕರಿ ಲೀವ್ಸು, ಇಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ. ಸ್ವಲ್ಪ ಸಾಕು, ಕ್ರ್ಯಾಬೆಲ್ಲ ಉಪ್ಪಿರೋದ್ರಿಂದ ಜಾಸ್ತಿ ಆಗ್ಬಿಡುತ್ತೆ. ಇದು 1.5 ಸ್ಪೂನ್ ಹಾಕ್ಕೊತೀನಿ. ಇದು 1 ಟೇಬಲ್ ಸ್ಪೂನ್. ಟರ್ಮರಿಕ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿ ಲೀವ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ರೆಡಿ ಆಯಿತು. ಮ್ಯಾರಿನೇಷನ್ಗೆ ಇಡೋಣ. 1/2 hour ಇದನ್ನು ಮ್ಯಾರಿನೇಷನ್ಗೆ ಇಡೋಣ. ಒಂದು ಪ್ಯಾನ್ಗೆ ನಾವು ಆಯಿಲ್ನ ಹಾಕ್ತಿದ್ದೀನಿ. ಇಲ್ಲೇ ಆಗಬೇಕು. ಸೊ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅರ್ಧ ಬೆಂದಿದೆಯಾ? ನಾನು ಮತ್ತೆ ಅದೇ ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡು ಕರಿ ಲೀವ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, 2.5 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಪ್ಯೂರಿನ ಆ್ಯಡ್ ಮಾಡೋಣ. ಟರ್ಮರಿಕ್ ಮತ್ತು ಬೆಲ್ಲನ ಸ್ವಲ್ಪ ಆ್ಯಡ್ ಮಾಡಿ
ಚೆನ್ನಾಗಿ ಇದು ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ಆ್ಯಡ್ ಮಾಡಿ ನೋಡೋಣ, ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಹೇಗಿದೆ? ಸಾಕಾಗುತ್ತೆ, ಹುಳಿ ಆಗಿದೆ. ನೋಡಿ, ಫೈನಲ್ ಆಗಿ ನಮ್ಮ ಕ್ರ್ಯಾಬ್ ರೆಡಿ ಆಗಿದೆ. ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world.